ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜುಲೈ 6ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ 616 ಪಾಯಿಂಟ್ಗಳ ಗೇನ್ನೊಂದಿಗೆ ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿಯಲ್ಲೂ ಕೂಡ 178 ಪಾಯಿಂಟ್ಗಳ ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಕ್ತು. ನಿಫ್ಟಿ ಈಗ ಸಕ್ಸಸ್ಫುಲ್ ಆಗಿ 15,900 ಲೆವೆಲನ್ನು ಕ್ರಾಸ್ ಮಾಡಿದೆ. ನಿಫ್ಟಿಯಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೂಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ನಾಳೆ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ಸೊ ನೋಡಬೇಕಾಗುತ್ತೆ ಮಾರ್ಕೆಟ್ ಯಾವ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅಂತ. ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಮೂಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. 508 ಪಾಯಿಂಟ್ ಅಪ್ಸೈಡ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ. ಡಿಐಐ ಎಫ್ಐಐ ಡೇಟಾ ನಾವು ಗಮನಿಸಿದಾಗ ಡಿಐಐಸ್ ಇವತ್ತು ನೆಟ್ ಬೈಯರ್ಸ್ ಆಗಿದ್ದಾರೆ. ನಿನ್ನೆ ನಮಗೆ ಡಿಐಐ ಕಡೆಯಿಂದ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಡಿಐಐಸ್ 1460 ಕೋಟಿ ಅಮೌಂಟ್ನಷ್ಟು ಶೇರ್ಗಳನ್ನು ಬೈ ಮಾಡಿದ್ದಾರೆ. ಎಫ್ಐಐಸ್ ನಾವು ಗಮನಿಸಿದಾಗ 330 ಕೋಟಿಯ ಸೆಲ್ಲಿಂಗ್ ಕಾಣಿಸ್ತಿದೆ. ಬಟ್ ಈ ಮುಂಚೆಗೆ ಕಂಪೇರ್ ಮಾಡಿದಾಗ ಅಂದ್ರೆ 2,000-3,000 ಕೋಟಿಯಷ್ಟು ಅಮೌಂಟ್ನ ಶೇರ್ಗಳನ್ನು ಇವರು ಸೆಲ್ ಮಾಡ್ತಿದ್ರು. ಬಟ್ ಈಗ ಸೆಲ್ಲಿಂಗ್ ಸ್ವಲ್ಪ ಕಮ್ಮಿ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಗಮನಿಸಿದಾಗ ಟಾಪ್ ಗೇನರ್ಸ್ ಇವತ್ತು ಬ್ರಿಟಾನಿಯಾ ನೋಡೋದಕ್ಕೆ ಸಿಗ್ತದೆ. ಬ್ರಿಟಾನಿಯಾದಲ್ಲಿ ಆಲ್ಮೋಸ್ಟ್ 5% ನಷ್ಟು ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. HUL ಕೂಡ 4% ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್ವ್, ಸೊ ಎರಡು ಸ್ಟಾಕ್ಗಳು ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಇವತ್ತು ಕೊಟ್ಟಿದ್ದಾವೆ. ಐಶಾರ್ ಮೋಟಾರ್ ಅಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಮೂಮೆಂಟಮ್ ನೋಡೋದಕ್ಕೆ ಸಿಕ್ತು. FMCG ಆಟೋ ಸೆಕ್ಟರ್ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಟಾಪ್ ಲೂಸರ್ಸ್ ಅಲ್ಲಿ ನಾವು ಗಮನಿಸಿದಾಗ ಈಗಲೂ ಕೂಡ ONGC ನೋಡೋದಕ್ಕೆ ಸಿಗ್ತದೆ. ONGC ಅಲ್ಲಿ ತುಂಬಾನೇ ಫಾಲ್ ನಮಗೆ ಕಾಣಿಸ್ತಾ ಇದೆ. ಪವರ್ ಗ್ರಿಡ್ NTPC ಕೂಡ ಇವತ್ತು ಡೌನ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಇಲ್ಲಿ PSU ಸೆಕ್ಟರ್ ನ ಸ್ಟಾಕ್ಗಳು ಇವತ್ತು ಟಾಪ್ ಲೂಸರ್ಸ್ ಆಗಿದಾವೆ. HDFC ಲೈಫ್, ಇಂಡಲ್ಕೋ ಕೂಡ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಜಾಜ್ ಫಿನಾನ್ಸ್ Q1 ನಲ್ಲಿ ಒಳ್ಳೆ ಒಂದು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡುವಂತ ಸಾಧ್ಯತೆ ಇದೆ. ಹಾಗೆ ಇವರ ಲೋನ್ ಬುಕ್ ಕೂಡ ತುಂಬಾ ಚೆನ್ನಾಗಿ ಗ್ರೋ ಆಗಿದೆ. ಟೋಟಲ್ AUM ಸೈಜ್ ಈಗ ನಮಗೆ 2 ಲಕ್ಷ ಕೋಟಿ ದಾಟಿರೋದು ಕಾಣಿಸ್ತಿದೆ. 2021ರ ಜೂನ್ ನಲ್ಲಿ ಇವರ ಟೋಟಲ್ AUM ಸೈಜ್ 1,56,000 ಕೋಟಿಯಷ್ಟು ಇತ್ತು. ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್ವ್ ನ ಡೀಟೇಲ್ ವಿಡಿಯೋನ ನಾನು ಮಾಡಿದ್ದೆ. ಆ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದೆ ಬಜಾಜ್ ಫಿನಾನ್ಸ್ ನ 2 ಸಬ್ಸಿಡರೀಸ್ ಇದೆ, ಬಜಾಜ್ ಹೌಸಿಂಗ್ ಫಿನಾನ್ಸ್ ಹಾಗೆ ಬಜಾಜ್ ಸೆಕ್ಯೂರಿಟೀಸ್ ಲಿಮಿಟೆಡ್. ಸೊ ಅದರಲ್ಲಿ ಒಂದು ಕಂಪನಿಯಲ್ಲಿ ಇವರು 2,500 ಕೋಟಿಯ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ದಾರೆ. Q1 ಗೂ ಮುಂಚೆನೆ ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿಯಲ್ಲಿ 8,000 ಟಾರ್ಗೆಟ್ ಪ್ರೈಸ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ಈ ಒಂದು ಟಾರ್ಗೆಟ್ಸ್ ಏನಿರುತ್ತೆ 1 ವರ್ಷದ ಟಾರ್ಗೆಟ್ ಆಗಿರುತ್ತೆ. ಹಾಗೆ ಬರ್ನ್ಸ್ಟೈನ್ ಕೂಡ ಇಲ್ಲಿ 9,440 ಟಾರ್ಗೆಟ್ ಅನ್ನ ಕೊಟ್ಟು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಔಟ್ ಪರ್ಫಾರ್ಮ್ ರೇಟಿಂಗ್ ಆಗಿರುತ್ತೆ ಇದು. ಸೊ ಒಳ್ಳೆ ಒಂದು ಮೊಮೆಂಟಮ್ ನ ಎಕ್ಸ್ಪೆಕ್ಟೇಷನ್ ಬಜಾಜ್ ಫಿನಾನ್ಸ್ ಅಲ್ಲಿ ಇರುತ್ತೆ ಅಂತ ಇವರು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಈಗ ನಾವು ಬಜಾಜ್ ಫಿನಾನ್ಸ್ ನ ಪ್ರೈಸ್ ಅನ್ನ ಗಮನಿಸಿದಾಗ 5,900 ಲೆವೆಲ್ ಅಲ್ಲಿ ಬಜಾಜ್ ಫಿನಾನ್ಸ್ ಟ್ರೇಡ್ ಆಗ್ತಿದೆ. 9,000 ಟಾರ್ಗೆಟ್ ಅಂದಾಗ ಆಲ್ಮೋಸ್ಟ್ 40-45% ಅಪ್ಸೈಡ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಬಟ್ CLSA ಇಲ್ಲಿ ಸೆಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. 6,000 ಟಾರ್ಗೆಟ್ ಅನ್ನ ಈ ಮುಂಚೆ ಅವರು ಕೊಟ್ಟಿದ್ರು. ಸೊ ಅದನ್ನ ಈಗ ರೆಡ್ಯೂಸ್ ಮಾಡಿ 5,000 ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ಬ್ರೋಕರೇಜ್ ಹೌಸ್ಗಳಲ್ಲಿ ಡಿಫ್ರೆನ್ಸಿಯೇಷನ್ಸ್ ನಮಗೆ ಕಾಣಿಸ್ತಿದೆ. ಸೊ ಅವರ ಲೋನ್ ಬುಕ್ ಗ್ರೋತ್ ಅನ್ನ ಗಮನಿಸಿದಾಗ ಹಾಗೆ ಓವರ್ ಆಲ್ ಬಿಸ್ನೆಸ್ ಅನ್ನ ಗಮನಿಸಿದಾಗ ಈ ಒಂದು ಕ್ವಾರ್ಟರ್ ನಲ್ಲಿ ಒಳ್ಳೆ ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಈ ರೀತಿ ರಿಸಲ್ಟ್ ಬಂದಾಗ ಖಂಡಿತವಾಗ್ಲೂ ಸ್ಟಾಕ್ ನಲ್ಲಿ ಮೊಮೆಂಟಮ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಇವತ್ತು FMCG ಸೆಕ್ಟರ್ ನ ಸ್ಟಾಕ್ ಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. HUL, ಬ್ರಿಟಾನಿಯಾ, ಗೋಲ್ಡ್ರೇಜ್ ಕನ್ಸ್ಯೂಮರ್ ಎಲ್ಲ ಕೂಡ ಇವತ್ತು ರೈಸ್ ಆಗಿದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದ್ರೆ ಕ್ರೂಡ್ ಪಾಮ್ ಆಯಿಲ್ ನ ಪ್ರೈಸಸ್ ನಲ್ಲಿ ತುಂಬಾನೇ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 35% ನಷ್ಟು ಕ್ರೂಡ್ ಫಾರ್ಮ್ ಆಯಿಲ್ ಫಾಲ್ ಆಗಿದೆ. ಈಗ ಕ್ರೂಡ್ ಫಾರ್ಮ್ ಆಯಿಲ್ ಆಲ್ಮೋಸ್ಟ್ 6 ಮಂತ್ ಲೋ ಹತ್ರ ಟ್ರೇಡ್ ಆಗ್ತಿದೆ. ಸೊ FMCG ಕಂಪನಿಗಳಿಗೆ ಮೇಜರ್ ರಾ ಮೆಟೀರಿಯಲ್ ಪಾಮ್ ಆಯಿಲ್ ಆಗಿರುತ್ತೆ. ಸೊ ಆ ಪ್ರೈಸ್ ನಲ್ಲಿ ಫಾಲ್ ಆಗ್ತಿರೋದ್ರಿಂದ HUL, ಬ್ರಿಟಾನಿಯಾ ಮುಂದೆ ಬರುವಂತಹ ಕ್ವಾರ್ಟರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. HUL, ಬ್ರಿಟಾನಿಯಾ 4% ಗೂ ಹೆಚ್ಚಿನ ಒಂದು ಪಾಸಿಟಿವ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಗೋಡ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ ಅಲ್ಲಿ ನಮಗೆ 6% ನಷ್ಟು ಅಪ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಡಾಬರ್ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಇವತ್ತು ಕೊಟ್ಟಿದೆ. ಮಾರಿಕೋ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಎಲ್ಲ ಸ್ಟಾಕ್ ಗಳು ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದಾವೆ. Q1 ನಲ್ಲಿ ಕಂಪನಿಗಳ ಮಾರ್ಜಿನ್ಸ್ ಮೇಲೆ ಖಂಡಿತವಾಗ್ಲೂ ಎಫೆಕ್ಟ್ ಬಂದೇ ಬರುತ್ತೆ. ಪಾಮ್ ಆಯಿಲ್ ನ ಪ್ರೈಸಸ್ ತುಂಬಾನೇ ರೈಸ್ ಆಗಿತ್ತು ಈ ಒಂದು ಪೀರಿಯಡ್ ನಲ್ಲಿ. ಆ ಒಂದು ಕಾರಣದಿಂದ Q1 ನಲ್ಲಿ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂದ್ರೂ ಕೂಡ Q2 ನಲ್ಲಿ ಒಳ್ಳೆ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ FMCG ಸೆಕ್ಟರ್ ನ ಸ್ಟಾಕ್ ಆಗಿರುವಂತಹ ಮಾರಿಕೋದಲ್ಲಿ CLSA ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಮಾರಿಕೋನ ಮಾರ್ಜಿನ್ಸ್ ಮೇಲೆ ಎಫೆಕ್ಟ್ Q1 ನಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇವರ ವಾಲ್ಯೂಮ್ಸ್ ಕೂಡ ತುಂಬಾನೇ ಡಿಕ್ಲೈನ್ ಆಗ್ತಿರೋದು ಕಾಣಿಸ್ತಿದೆ. ಸಿಂಗಲ್ ಡಿಜಿಟ್ ವಾಲ್ಯೂಮ್ ಡಿಕ್ಲೈನ್ ಆಗಿದೆ. ಸೊ ಆಲ್ಮೋಸ್ಟ್ 5-6% ಟೋಟಲ್ ವಾಲ್ಯೂಮ್ ಡಿಕ್ಲೈನ್ ಆಗಿದೆ. ಆ ಒಂದು ಕಾರಣದಿಂದ Q1 ನಲ್ಲಿ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬರೋದಿಲ್ಲ ಅಂತ CLSA ತಮ್ಮ ಟಾರ್ಗೆಟ್ ಅನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ. 530 ರೂಪಾಯಿ ಟಾರ್ಗೆಟ್ ಪ್ರೈಸ್ ಅನ್ನು ಇವರು ಕೊಟ್ಟು ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಮಾರಿಕೋ ಈಗ ನಮಗೆ 500 ರೂಪಾಯಿ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಒಂದು ವರ್ಷದಲ್ಲಿ ಮಾರಿಕೋ 530 ಹೈ ಅನ್ನ ಟಚ್ ಮಾಡಬಹುದು ಅನ್ನೋದು CLSA ಒಂದು ವಾದ ಆಗಿರುತ್ತೆ. CLSA ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ ಗಳಲ್ಲೂ ಬಿಯರಿಶ್ ಇದ್ದಾರೆ. ಪಾಮ್ ಆಯಿಲ್ ನ ಪ್ರೈಸಸ್ ಫಾಲ್ ಆಗ್ತಿದೆ. ಅದೇ ರೀತಿಯಲ್ಲಿ ಕ್ರೂಡ್ ಆಯಿಲ್ ನ ಪ್ರೈಸಸ್ ಅಲ್ಲೂ ಫಾಲ್ ನೋಡೋದಕ್ಕೆ ಸಿಗ್ತಿದೆ. ನಿನ್ನೆ ನಮಗೆ ಕ್ರೂಡ್ ಆಯಿಲ್ ಆಲ್ಮೋಸ್ಟ್ $110 ಒಂದು ಬ್ಯಾರೆಲ್ಗೆ ಕಾಣಿಸ್ತಿತ್ತು. ಸೊ ಇವತ್ತು ಕ್ರೂಡ್ ಆಯಿಲ್ ನ ಪ್ರೈಸಸ್ ನಮಗೆ $104 ಕಾಣಿಸ್ತಿದೆ ಒಂದು ಬ್ಯಾರೆಲ್ಗೆ. $100 ಹತ್ರ ಕೂಡ ಹೋಗಿತ್ತು. ಸೊ ಅಲ್ಲಿಂದ ಸ್ವಲ್ಪ ಪಿಕಪ್ ಆಗಿದೆ. ಕ್ರೂಡ್ ಆಯಿಲ್ ನ ಪ್ರೈಸಸ್ ನಲ್ಲಿ ಫಾಲ್ ಕಾಣಿಸ್ತಿರೋದ್ರಿಂದ ONGC, ಆಯಿಲ್ ಇಂಡಿಯಾ, MRPL ಈ ಎಲ್ಲ ಸ್ಟಾಕ್ ಪ್ರೈಸ್ ನಲ್ಲೂ ಕೂಡ ತುಂಬಾನೇ ಕರೆಕ್ಷನ್ ಕಾಣಿಸ್ತಿದೆ. ಆಯಿಲ್ ಇಂಡಿಯಾ ಇವತ್ತು ಆಲ್ಮೋಸ್ಟ್ 9% ಡೌನ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ONGC ಯಲ್ಲೂ ಕೂಡ 5% ನಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ MRPL ಕೂಡ ಇವತ್ತು ಆಲ್ಮೋಸ್ಟ್ 9% ಡೌನ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ.
ಕ್ರೂಡ್ ಆಯಿಲ್ ನ ಪ್ರೈಸಸ್ ಕೂಡ ಫಾಲ್ ಆಗ್ತಿದೆ. ಹಾಗೆ ಗವರ್ಮೆಂಟ್ ವಿಂಡ್ ಫಾಲ್ ಟ್ಯಾಕ್ಸ್ ಅನ್ನು ಕೂಡ ಹಾಕಿದ್ದಾರೆ. ಓವರ್ ಆಲ್ ಆಯಿಲ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತಿದೆ. ಎಲ್ಲಾ ಕಂಪನಿಗಳು ಕ್ರೂಡ್ ಆಯಿಲ್ ನ ಪ್ರೈಸ್ ಬೇಸಿಸ್ ಮೇಲೆ ಟ್ರೇಡ್ ಮಾಡ್ತಿದೆ. ಕ್ರೂಡ್ ಆಯಿಲ್ ನ ಪ್ರೈಸಸ್ ಜಾಸ್ತಿ ಆದಾಗ ಎಲ್ಲ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಕ್ರೂಡ್ ಆಯಿಲ್ ನ ಪ್ರೈಸಸ್ ಅಲ್ಲಿ ಸ್ವಲ್ಪ ಫಾಲ್ ಬಂದರೂ ಕೂಡ ಈ ಎಲ್ಲ ಸ್ಟಾಕ್ ಗಳಲ್ಲೂ ಕೂಡ ನಮಗೆ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಗೋಲ್ಡ್ಮನ್ ಸ್ಯಾಚಸ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಮಾರ್ಕೆಟ್ ಕ್ಯಾಪ್ 2027ರ ವೇಳೆಗೆ $100 ಬಿಲಿಯನ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಈಗ ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಮಾರ್ಕೆಟ್ ಕ್ಯಾಪ್ ನಮಗೆ 3.5 ಲಕ್ಷ ಕೋಟಿಯಷ್ಟು ನೋಡೋದಕ್ಕೆ ಸಿಗುತ್ತೆ. ಆಲ್ಮೋಸ್ಟ್ $42 ಬಿಲಿಯನ್ 2027ರ ವೇಳೆಗೆ ಈ ಒಂದು ಮಾರ್ಕೆಟ್ ಕ್ಯಾಪ್ ಏನಿದೆ $100 ಬಿಲಿಯನ್ ಆಗುತ್ತೆ ಅಂತ ಇವರು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. $100 ಬಿಲಿಯನ್ ಅಂದಾಗ ಆಲ್ಮೋಸ್ಟ್ ನಮಗೆ 8 ಲಕ್ಷ ಕೋಟಿಯ ಮಾರ್ಕೆಟ್ ಕ್ಯಾಪ್ ಆಗುತ್ತೆ. ಸೊ ರಿಲಯನ್ಸ್ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿದೆ. $208 ಬಿಲಿಯನ್ ನ ಮಾರ್ಕೆಟ್ ಕ್ಯಾಪ್ ರಿಲಯನ್ಸ್ ಆಗಿರುತ್ತೆ. ಹಾಗೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ $149 ಬಿಲಿಯನ್ ನ ಒಂದು ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿದೆ. HDFC ಬ್ಯಾಂಕ್ ಕಂಟ್ರಿಯ ಮೋಸ್ಟ್ ವ್ಯಾಲ್ಯೂಡ್ ಬ್ಯಾಂಕ್ ಆಗಿರುತ್ತೆ. ಸೊ HDFC ಬ್ಯಾಂಕ್ ನ ಮಾರ್ಕೆಟ್ ಕ್ಯಾಪ್ 7.5 ಲಕ್ಷ ಕೋಟಿ, ಸೊ ಆಲ್ಮೋಸ್ಟ್ $95 ಬಿಲಿಯನ್ ಅಷ್ಟು ಆಗುತ್ತೆ. ಈಗ ಕೋಟಕ್ ಮಹೀಂದ್ರಾ ಬ್ಯಾಂಕ್ 1700ರ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಇವರ ಮಾರ್ಕೆಟ್ ಕ್ಯಾಪ್ ಏನಿದೆ $42 ಬಿಲಿಯನ್. 2027ರ ವೇಳೆಗೆ $100 ಬಿಲಿಯನ್ ನ ಮಾರ್ಕೆಟ್ ಕ್ಯಾಪ್ ಆಗಬೇಕು ಅಂದಾಗ ಕೋಟಕ್ ಮಹೀಂದ್ರಾ ಬ್ಯಾಂಕ್ ನ ಶೇರ್ ಪ್ರೈಸ್ ಕೂಡ ನಮಗೆ ಡಬಲ್ ಆಗಬೇಕಾಗುತ್ತೆ. ಸೊ ಡಬಲ್ ಗಿಂತ ಜಾಸ್ತಿ ಆಗಬೇಕು. ಸೊ ಆಲ್ಮೋಸ್ಟ್ 4,000 ಟಾರ್ಗೆಟ್ ಪ್ರೈಸ್ ಅನ್ನ ಇಂಡೈರೆಕ್ಟ್ ಆಗಿ ಗೋಲ್ಡ್ಮನ್ ಸ್ಯಾಚಸ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಗೆ ಕೊಡ್ತಿದ್ದಾರೆ. ಇನ್ನು 5 ವರ್ಷದಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ 4,000 ಪ್ರೈಸ್ ನ ಹತ್ರ ಟ್ರೇಡ್ ಆಗುವಂತ ಸಾಧ್ಯತೆ ಇರುತ್ತೆ, ಯಾವುದೇ ಒಂದು ಸ್ಪ್ಲಿಟ್ ಮತ್ತೆ ಬೋನಸ್ ಅನ್ನ ಅನೌನ್ಸ್ ಮಾಡಲಿಲ್ಲ ಅಂದ್ರೆ. ಸೊ ಕೇವಲ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಒಂದೇ ಅಲ್ಲ, ಲಾರ್ಜ್ ಕ್ಯಾಪ್ ನ ಬ್ಯಾಂಕ್ ಗಳಿಂದಿವೆ. ಮುಂದಿನ 5-6 ವರ್ಷದಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಡುವಂತ ಸಾಧ್ಯತೆ ಇರುತ್ತೆ. ಇಂಡಿಯನ್ ಎಕಾನಮಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂದಾಗ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳು ಚೆನ್ನಾಗಿ ಮಾಡಬೇಕಾಗುತ್ತೆ. ಸೊ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್, ಆಕ್ಸಿಸ್, SBI ಎಲ್ಲ ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. LIC Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದಾಗ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ರು. ₹1 ಡಿವಿಡೆಂಡ್ ಅನೌನ್ಸ್ ಆಗಿತ್ತು. ಅದಕ್ಕೆ ಕಂಪನಿ ರೆಕಾರ್ಡ್ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. 26 ಆಗಸ್ಟ್ ರೆಕಾರ್ಡ್ ಡೇಟ್ ಆಗಿರುತ್ತೆ. ಹಾಗೆ ಇವರ AGM ಸೆಪ್ಟೆಂಬರ್ 27ಕ್ಕೆ ನಡೆಯುತ್ತೆ. ಈ ಒಂದು AGM ಆದ್ಮೇಲೆ ನಿಮಗೆ ₹1 ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ನಾನು ಕಳೆದ ವಾರ ಕೆಲವೊಂದಿಷ್ಟು ಕಂಪನಿಗಳು ಲಾರ್ಜ್ ಕ್ಯಾಪ್ಗೆ ಮೂವ್ ಆಗುತ್ತೆ ಅನ್ನುವಂಥ ನ್ಯೂಸ್ ಅನ್ನ ಕವರ್ ಮಾಡಿದೆ. ಅದೇ ರೀತಿಯಲ್ಲಿ AMFI ಲಾರ್ಜ್ ಕ್ಯಾಪ್ಗೆ ಕೆಲವೊಂದಿಷ್ಟು ಸ್ಟಾಕ್ ಗಳನ್ನ ಮೂವ್ ಮಾಡಿದ್ದಾರೆ. AMFI ಅಂದಾಗ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ ಹೌಸ್ಗಳು ಲಾರ್ಜ್ ಕ್ಯಾಪ್ ಸ್ಟಾಕ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರ್ತಾರೆ. ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೆಮಿ ಆನ್ಯುವಲಿ ಅಂದ್ರೆ ವರ್ಷಕ್ಕೆ 2 ಸಾರಿ ಈ ರೀತಿಯ ಒಂದು ಮೂವ್ಮೆಂಟ್ ನಮಗೆ ಕಾಣಿಸ್ತಿರುತ್ತೆ. ಸ್ಮಾಲ್ ಕ್ಯಾಪ್ ನಿಂದ ಕೆಲವೊಂದಿಷ್ಟು ಸ್ಟಾಕ್ಗಳು ಮಿಡ್ ಕ್ಯಾಪ್ಗೆ ಬರುತ್ತೆ. ಮಿಡ್ ಕ್ಯಾಪ್ ಅಲ್ಲಿ ಚೆನ್ನಾಗಿ ಮಾಡದಿರುವಂತಹ ಸ್ಟಾಕ್ಗಳು ಸ್ಮಾಲ್ ಕ್ಯಾಪ್ಗೆ ಹೋಗುತ್ತೆ. ಸೊ ಈ ರೀತಿಯ ಟ್ರಾನ್ಸ್ಫರ್ಗಳು ನಮಗೆ ಕಾಣಿಸ್ತಿರುತ್ತೆ. LIC ಹಾಗೆ ಅದಾನಿ ವಿಲ್ಮಾರ್ನ ಮಾರ್ಕೆಟ್ ಕ್ಯಾಪ್ 1 ಲಕ್ಷ ಕೋಟಿಗೂ ಹೆಚ್ಚು ಇರೋದ್ರಿಂದ ಈಸಿಯಾಗಿ 2 ಕಂಪನಿಗಳು ಲಾರ್ಜ್ ಕ್ಯಾಪ್ ಅಲ್ಲಿ ಲಿಸ್ಟ್ ಆಗಿದಾವೆ. ಈ 2 ಕಂಪನಿಗಳನ್ನ ಬಿಟ್ರೆ ಅದಾನಿ ಪವರ್ ಕೂಡ ನಮಗೆ ಲಾರ್ಜ್ ಕ್ಯಾಪ್ ಅಲ್ಲಿ ಕಾಣಿಸ್ತಿದೆ. ಚೋಳಮಂಡಲಂ ಇನ್ವೆಸ್ಟ್ಮೆಂಟ್, ಬ್ಯಾಂಕ್ ಆಫ್ ಬರೋಡಾ, HAL, ಬಂಧನ್ ಬ್ಯಾಂಕ್ ಕೂಡ ಈಗ ಲಾರ್ಜ್ ಕ್ಯಾಪ್ ಅಲ್ಲಿ ಲಿಸ್ಟ್ ಆಗಿದೆ. ಕೆಲವೊಂದಿಷ್ಟು ಸ್ಟಾಕ್ಗಳು ಲಾರ್ಜ್ ಕ್ಯಾಪ್ ಕ್ಯಾಟಗರಿಯಿಂದ ಮಿಡ್ ಕ್ಯಾಪ್ಗೆ ಡೌನ್ ಗ್ರೇಡ್ ಆಗಿದಾವೆ. ಮೇಜರ್ ಆಗಿ ಹೆಸರುಗಳನ್ನು ನಾವು ಗಮನಿಸಿದಾಗ IDBI ಬ್ಯಾಂಕ್, HDFC AMC, ಗೋಡ್ರೇಜ್ ಪ್ರಾಪರ್ಟೀಸ್, ಸೇಲ್, ಜೈಡೂಸ್ ಲೈಫ್ ಸೈನ್ಸಸ್, ಜುಬಿಲಿಯಂಟ್ ಫುಡ್ ವರ್ಕ್ ಹಾಗೆ ಪಾಲಿಸಿ ಬಜಾರ್ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಎಲ್ಲ ಸ್ಟಾಕ್ ನ ಪ್ರೈಸ್ ನಲ್ಲಿ ತುಂಬಾನೇ ಕರೆಕ್ಷನ್ ಇದ್ದ ಕಾರಣ ಇವರ ಮಾರ್ಕೆಟ್ ಕ್ಯಾಪ್ ಕೂಡ ತುಂಬಾನೇ ಕಮ್ಮಿ ಆಗಿದೆ. ಆ ಒಂದು ಕಾರಣದಿಂದ ಲಾರ್ಜ್ ಕ್ಯಾಪ್ ಇಂದ ಮಿಡ್ ಕ್ಯಾಪ್ಗೆ ಈ ಎಲ್ಲ ಸ್ಟಾಕ್ಗಳು ಡೌನ್ ಗ್ರೇಡ್ ಆಗಿದಾವೆ. ಕೆಲವೊಂದಿಷ್ಟು ಸ್ಟಾಕ್ಗಳು ಸ್ಮಾಲ್ ಕ್ಯಾಪ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಮಿಡ್ ಕ್ಯಾಪ್ಗೆ ಎಂಟರ್ ಆಗಿದೆ, ಅಂದ್ರೆ ಅವರ ಮಾರ್ಕೆಟ್ ಕ್ಯಾಪ್ ಇನ್ಕ್ರೀಸ್ ಆಗಿದೆ. TTML ಆಗಿರ್ಬೋದು, KPR ಮಿಲ್, ತಾನ್ಲಾ ಪ್ಲಾಟ್ಫಾರ್ಮ್ಸ್, ಸೊ ಈ ಎಲ್ಲ ಕಂಪನಿಗಳು ಸ್ಮಾಲ್ ಕ್ಯಾಪ್ ಇಂದ ಮಿಡ್ ಕ್ಯಾಪ್ಗೆ ಬಂದಿದ್ದಾವೆ. ಚಂಬಲ್ ಫರ್ಟಿಲೈಸರ್ಸ್, SKF, ಫೀನಿಕ್ಸ್ ಮಿಲ್ಸ್, ಸೊ ಎಲ್ಲ ಸ್ಟಾಕ್ಗಳು ಕೂಡ ಇದಾವೆ. ಹಾಗೆ ಹೊಸದಾಗಿ ಮಾರ್ಕೆಟ್ಗೆ ಬಂದಂತಹ ಕಂಪನಿಗಳು ಉಮಾ ಎಕ್ಸ್ಪೋರ್ಟ್ಸ್ ಆಗಿರ್ಬೋದು, ವರಾಂಡಾ ಲರ್ನಿಂಗ್, ಹರಿಓಂ ಪೈಪ್ಸ್, ಕ್ಯಾಂಪಸ್ ಆಕ್ಟಿವೇರ್, ಸೊ ಎಲ್ಲ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ ಕಮ್ಮಿ ಇರೋದ್ರಿಂದ ಎಲ್ಲ ಕಂಪನಿಗಳು ಸ್ಮಾಲ್ ಕ್ಯಾಪ್ ಅಲ್ಲಿ ಲಿಸ್ಟ್ ಆಗಿದಾವೆ. ಹಾಗೆ ಆದಿತ್ಯ ಬಿರ್ಲಾ AMC, GR ಇನ್ಫ್ರಾ ಪ್ರಾಜೆಕ್ಟ್ಸ್, ಇಂಡಿಯಾ ಮಾರ್ಟ್, ಆಪಿಯಸ್ಟ್ ಮೈಂಡ್, ಅಜಂತಾ ಫಾರ್ಮಾ ಈ ಎಲ್ಲ ಸ್ಟಾಕ್ ನ ಮಾರ್ಕೆಟ್ ಪ್ರೈಸ್ ನಲ್ಲಿ ತುಂಬಾನೇ ಕರೆಕ್ಷನ್ ಆಗಿರೋದ್ರಿಂದ ಈ ಸ್ಟಾಕ್ಗಳು ಕೂಡ ಅಷ್ಟೇ ಮಿಡ್ ಕ್ಯಾಪ್ ಇಂದ ಸ್ಮಾಲ್ ಕ್ಯಾಪ್ಗೆ ಬಂದಿದ್ದಾವೆ. ICICI ಸೆಕ್ಯೂರಿಟೀಸ್ ಟೆಲಿಕಾಂ ಸೆಕ್ಟರ್ನ ಸ್ಟಾಕ್ಗಳು Q1 ನಲ್ಲಿ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡಬಹುದು ಅನ್ನುವಂಥ ಒಂದು ಅನಾಲಿಸಿಸ್ ಅನ್ನ ಮಾಡಿದ್ದಾರೆ. ಇವರ ಪ್ರಕಾರ ವೊಡಾಫೋನ್ ಐಡಿಯಾ 6,647 ಕೋಟಿ ಲಾಸ್ ಅನ್ನ ಡಿಕ್ಲೇರ್ ಮಾಡಬಹುದು ಅಂತ ಇವರು ಹೇಳಿದ್ದಾರೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ವೊಡಾಫೋನ್ ಐಡಿಯಾ ಕಮ್ಮಿ ಲಾಸಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಬಟ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಲಾಸಸ್ ಜಾಸ್ತಿ ಆಗುತ್ತೆ ಅನ್ನುವಂಥ ಪ್ರಿಡಿಕ್ಷನ್ ಬಂದಿದೆ. ಏರ್ಟೆಲ್ Q1 ನಲ್ಲಿ 1,926 ಕೋಟಿ ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಅಂತ ಇವರು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಕಳೆದ ಕ್ವಾರ್ಟರ್ ನಲ್ಲಿ ಆಲ್ಮೋಸ್ಟ್ 2,000 ಕೋಟಿಯಷ್ಟು ಪ್ರಾಫಿಟ್ ಏರ್ಟೆಲ್ ನ ಕಡೆಯಿಂದ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ತುಂಬಾ ಗ್ರೋ ಆಗುತ್ತೆ. ಬಟ್ ಕ್ವಾರ್ಟರ್ ಏರ್ಟೆಲ್ ನ ಪ್ರಾಫಿಟ್ ನಲ್ಲಿ ಸ್ವಲ್ಪ ಫಾಲ್ ಬರ್ಬೋದು ಅನ್ನೋದು ICICI ಸೆಕ್ಯೂರಿಟೀಸ್ ನ ಪ್ರಿಡಿಕ್ಷನ್ ಆಗಿದೆ. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಮಗೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇದ್ದಾಗ ಹೊಸದಾಗಿ ಮಾರ್ಕೆಟ್ಗೆ ಯಾರು ಬಂದಿದ್ರು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರೋದು ಕಾಣಿಸ್ತಿತ್ತು. ಬಟ್ ಈಗ ಮಾರ್ಕೆಟ್ನಲ್ಲಿ ಫಾಲ್ ಬರ್ತಿರೋದ್ರಿಂದ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ಟೋಟಲ್ ಕ್ಯಾಶ್ ವಾಲ್ಯೂಮ್ ಅನ್ನು ನಾವು ಗಮನಿಸಿದಾಗ ಆಲ್ಮೋಸ್ಟ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ 52% ನಷ್ಟು ವಾಲ್ಯೂಮ್ ಡೌನ್ ಆಗಿದೆ. ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಆಲ್ಮೋಸ್ಟ್ 66% ನಷ್ಟು ವಾಲ್ಯೂಮ್ ಡಿಕ್ರೀಸ್ ಕಾಣಿಸ್ತಾ ಇದೆ. ಯಾರ್ಯಾರು ಮಾರ್ಕೆಟ್ ಪೀಕ್ ಅಲ್ಲಿ ಇದ್ದಾಗ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರು ಅವರು ಈಗ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾಪ್ ಮಾಡಿದ್ದಾರೆ. ಆಲ್ಮೋಸ್ಟ್ ತುಂಬಾ ಜನದ ಹತ್ರ ಈಗ ಕ್ಯಾಶ್ ಇರೋದಿಲ್ಲ.
ಹಾಗೆ ಇದ್ದವರು ಕೂಡ ಪ್ಯಾನಿಕ್ ಅಲ್ಲಿ ಇದ್ದಾರೆ, ಅಂದ್ರೆ ಮಾರ್ಕೆಟ್ ಆಲ್ರೆಡಿ ತುಂಬಾನೇ ಕರೆಕ್ಟ್ ಆಗಿದೆ, ಇನ್ನೂ ಕೂಡ ಡೌನ್ ಹೋಗ್ಬೋದು ಅನ್ನುವಂತ ಭಯ ಇರುತ್ತೆ. ಬಟ್ ನೀವು ಒಂದ್ಸರಿ ಮಾರ್ಕೆಟ್ಗೆ ಎಂಟರ್ ಆದ್ಮೇಲೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ, ಅಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತಹ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡಿಪ್ ಸಿಕ್ದಾಗೆಲ್ಲ ಆಡ್ ಮಾಡೋದಕ್ಕೆ ಕ್ಯಾಶ್ ಅನ್ನ ಹೋಲ್ಡ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ನೀವು ನಿಮ್ಮ ಆವರೇಜ್ ಅನ್ನ ಸರಿ ಮಾಡ್ಕೋಬಹುದು. ಸೊ ನೀವು ಮಾರ್ಕೆಟ್ ನಲ್ಲಿ ಫಾಲ್ ಇದ್ದಾಗ ಸುಮ್ಮನೆ ಇದ್ರೆ ನಿಮ್ಮ ಆವರೇಜ್ ಸರಿ ಹೋಗೋದಿಲ್ಲ, ಹಾಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಂತ ಪ್ರೈಸ್ ಬರೋದಕ್ಕೆ ತುಂಬಾನೇ ಸಮಯ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಟೊರೆಂಟ್ ಫಾರ್ಮಾ ಬೋನಸ್ ಶೇರ್ ಅನ್ನ ಅನೌನ್ಸ್ ಮಾಡಿದ್ರು. ಸೊ ಅದಕ್ಕೆ ಈಗ ರೆಕಾರ್ಡ್ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. 11 ಜುಲೈ ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ 11 ಸೋಮವಾರ ಆಗಿರೋದ್ರಿಂದ ಜುಲೈ 8 ಎಕ್ಸ್ ಡೇಟ್ ಆಗಿರುತ್ತೆ. ಎಕ್ಸ್ ಡೇಟ್ಗೆ ನಮಗೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಕಾಣಿಸುತ್ತೆ. 1:1 ಬೋನಸ್ ಆಗಿರೋದ್ರಿಂದ ಈಗ ಟೊರೆಂಟ್ ಫಾರ್ಮಾ 2900 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಟೊರೆಂಟ್ ಫಾರ್ಮಾ ನಮಗೆ ಶುಕ್ರವಾರ 1400 1500 ಪ್ರೈಸ್ ಅಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಟೊರೆಂಟ್ ಫಾರ್ಮಾ ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ರು. ಸೊ ಆಲ್ಮೋಸ್ಟ್ 40 ರೂಪಾಯಿಯ ಡಿವಿಡೆಂಡ್ Q4 ಅಲ್ಲಿ ಡಿಕ್ಲೇರ್ ಆಗಿತ್ತು. ಇಲ್ಲಿ ಜಸ್ಟ್ ಬೋನಸ್ ಇಶ್ಯೂಗೋಸ್ಕರ ಶೇರ್ ಅನ್ನ ಬೈ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಆಲ್ರೆಡಿ ಶೇರ್ಸ್ ಇದ್ರೆ ಶೇರ್ಸ್ ಅನ್ನ ನೀವು ಹೋಲ್ಡ್ ಮಾಡ್ಕೋಬಹುದಾಗುತ್ತೆ. 8ನೇ ತಾರೀಕುವರೆಗೂ ಹೋಲ್ಡ್ ಮಾಡ್ಕೊಂಡ್ರೆ ನಿಮಗೆ ಬೋನಸ್ ಶೇರ್ಸ್ ಸಿಗುತ್ತೆ. ಹಾಗೆ ನಾನು ಶಾರ್ಟ್ ಟರ್ಮ್ಗೆ ಬೈಯಿಂಗ್ ಅನ್ನ ಮಾಡಿದ್ದೀನಿ. ಬೋನಸ್ ಸಿಗೋವರೆಗೂ ವೆಯ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದಾಗ ನಾಳೆನೇ ನೀವು ಶೇರನ್ನು ಸೆಲ್ ಮಾಡಬೇಕಾಗುತ್ತೆ. ಏನಕ್ಕೆಂದರೆ 8ನೇ ತಾರೀಕು ನಿಮಗೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗೋದ್ರಿಂದ ಶೇರ್ ಪ್ರೈಸ್ 1500 ರೂಪಾಯಿ ಹತ್ರ ಬರುವಂಥ ಸಾಧ್ಯತೆ ಇರುತ್ತೆ. ಆಗ ನೀವು ಒಂದು ಶೇರನ್ನು ಸೆಲ್ ಮಾಡಿದ್ರೆ ಅದಾದಮೇಲೆ ಬೋನಸ್ ಶೇರ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಆ ಬೋನಸ್ ಶೇರ್ ಬಂದ ಮೇಲೆ ನೀವು ಸೆಲ್ಲನ್ನು ಮಾಡ್ಬೋದಾಗುತ್ತೆ. ಇವತ್ತು ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.